ಸಿದ್ದರಾಮಯ್ಯ ಸಾಹೇಬರ ಭೇಟಿಗೆ ಬಂದಿದ್ದೀನಿ. ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಸಾಹೇಬರ ಭೇಟಿಗೆ ಬಂದಿದ್ದೀನಿ. ನಾನು ಕೋಲಾರ ಪಾರ್ಲಿಮೆಂಟರಿ ಕ್ಷೇತ್ರದ ಆಕಾಂಕ್ಷಿ ಕೂಡ ಇದ್ದೇನೆ. ಬಹುಶಃ ಇವತ್ತು 4 ಗಂಟೆಗೆ ನಮ್ಮ ಕೇಂದ್ರ ಚುನಾವಣಾ ಸಮಿತಿಯ ಸಭೆ ನಡೆಯುತ್ತೆ. ಬಹುತೇಕ ಎಲ್ಲ ಚರ್ಚೆಗಳು ಕರ್ನಾಟಕದಲ್ಲೇ ಮುಗಿದಿವೆ. ಈಗ ಅಂತಿಮ ಆಯ್ಕೆಗೆ ಮಾತ್ರ ಬಂದಿದ್ದಾರೆ. ನಾನು ಇನ್ನೂ ಆಶಾವಾದಿಯಾಗಿದ್ದೇನೆ, ನನ್ನನ್ನು ಪರಿಗಣನೆ ಮಾಡ್ತಾರೆ ಅಂತೇಳಿ. ಅದಕ್ಕಾಗಿ ಮುಖ್ಯಮಂತ್ರಿಗಳ ಭೇಟಿಗೆ ಬಂದಿದ್ದೆ. ನನಗೆ ವಿಶ್ವಾಸ ಇದೆ. ಸಿದ್ದರಾಮಯ್ಯ ಸಾಹೇಬರ ಭೇಟಿಗೆ ಬಂದಿದ್ದೀನಿ. ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಸಾಹೇಬರ ಭೇಟಿಗೆ ಬಂದಿದ್ದೀನಿ. ನಾನು ಕೋಲಾರ ಪಾರ್ಲಿಮೆಂಟರಿ ಕ್ಷೇತ್ರದ ಆಕಾಂಕ್ಷಿ ಕೂಡ ಇದ್ದೇನೆ. ಬಹುಶಃ ಇವತ್ತು 4 ಗಂಟೆಗೆ ನಮ್ಮ ಕೇಂದ್ರ ಚುನಾವಣಾ ಸಮಿತಿಯ ಸಭೆ ನಡೆಯುತ್ತೆ. ಬಹುತೇಕ ಎಲ್ಲ ಚರ್ಚೆಗಳು ಕರ್ನಾಟಕದಲ್ಲೇ ಮುಗಿದಿವೆ. ಈಗ ಅಂತಿಮ ಆಯ್ಕೆಗೆ ಮಾತ್ರ ಬಂದಿದ್ದಾರೆ. ನಾನು ಇನ್ನೂ ಆಶಾವಾದಿಯಾಗಿದ್ದೇನೆ, ನನ್ನನ್ನು ಪರಿಗಣನೆ ಮಾಡ್ತಾರೆ ಅಂತೇಳಿ. ಅದಕ್ಕಾಗಿ ಮುಖ್ಯಮಂತ್ರಿಗಳ ಭೇಟಿಗೆ ಬಂದಿದ್ದೆ. ನನಗೆ ವಿಶ್ವಾಸ ಇದೆ. ಸಿದ್ದರಾಮಯ್ಯ ಸಾಹೇಬರ ಭೇಟಿಗೆ ಬಂದಿದ್ದೀನಿ. ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಸಾಹೇಬರ ಭೇಟಿಗೆ ಬಂದಿದ್ದೀನಿ. ನಾನು ಕೋಲಾರ ಪಾರ್ಲಿಮೆಂಟರಿ ಕ್ಷೇತ್ರದ ಆಕಾಂಕ್ಷಿ ಕೂಡ ಇದ್ದೇನೆ. ಬಹುಶಃ ಇವತ್ತು 4 ಗಂಟೆಗೆ ನಮ್ಮ ಕೇಂದ್ರ ಚುನಾವಣಾ ಸಮಿತಿಯ ಸಭೆ ನಡೆಯುತ್ತೆ. ಬಹುತೇಕ ಎಲ್ಲ ಚರ್ಚೆಗಳು ಕರ್ನಾಟಕದಲ್ಲೇ ಮುಗಿದಿವೆ. ಈಗ ಅಂತಿಮ ಆಯ್ಕೆಗೆ ಮಾತ್ರ ಬಂದಿದ್ದಾರೆ. ನಾನು ಇನ್ನೂ ಆಶಾವಾದಿಯಾಗಿದ್ದೇನೆ, ನನ್ನನ್ನು ಪರಿಗಣನೆ ಮಾಡ್ತಾರೆ ಅಂತೇಳಿ. ಅದಕ್ಕಾಗಿ ಮುಖ್ಯಮಂತ್ರಿಗಳ ಭೇಟಿಗೆ ಬಂದಿದ್ದೆ. ನನಗೆ ವಿಶ್ವಾಸ ಇದೆ.